RSSಗೆಯಿಂದ ಕಾಂಗ್ರೆಸ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಯಾಕೆ ಈ ರೀತಿ ನಾನು ಹೇಳೋದು ಹಾಕಬೇಕು, ನಿಯಂತ್ರಿಸಬೇಕು, ಅಂಕುಶ ಹಾಕಬೇಕು ಅಂತ ನಾವು ಹೇಳೋದು ಒಂದೇ, ಅವ್ರಿಗೆ ಹೇಳ್ತಾ ಇರೋದು ಪರ್ಮಿಷನ್ ತೊಗೊಂಡು ಮಾಡಿ ಅಂತ. ನಾವೇನು ಬ್ಯಾನ್ ಮಾಡಿದ್ವಿ, ಅದು ಮಾಡಿ ಇದು ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಒಂದು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇವತ್ತು ತಾವು ನೋಡ್ತಾನೇ ಇದ್ದೀರಾ ಹಿಸ್ಟ್ರಿನಲ್ಲಿ ಯಾವ್ಯಾವ ರೀತಿ ಈ ಗಣೇಶ ಹಬ್ಬ ಮಾಡ್ತಾರೆ. ಮಸೀದಿ ಮುಂದೆ ಹೋಗಿ ಕುಣಿಯೋದು, ಡಿ ಜೆ ಹಾಕೋದು, ಡಿ ಜೆ ಹಾಕ್ಬಾರ್ದು ಅಂದರೆ ಡಿ ಜೆ ಹಾಕ್ತೀವಿ ಅಂತಾರೆ, ಮಸೀದಿ ಮುಂದೆನೇ ಕುಣಿಬೇಕು ಅಂತಾರೆ. ಈ ಥರ ಕೆಲವೆಲ್ಲ ಕೂಡ ವಿರೋಧ ಮಾಡ್ತಾರೆ. ಆಮೇಲೆ ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್, ಒಂದು ನಿಮಿಷ ಹೇಳ್ತೀನಿ. ತಪ್ಪು ಅಂತ ಅಲ್ಲ, ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಅದನ್ನ ಏನೋ ಒಂದು ಉದ್ರೇಕಗೊಳಿಸಿ ಅವ್ರಿಗೆ ಯಾವ ರೀತಿ ಇದು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಒಂದು ನಾವು ಹೇಳ್ತಾ ಇರೋದು, ಇವರು ರಾಷ್ಟ್ರಧ್ವಜನ ಒಪ್ಪಲ್ಲ, ಸಂವಿಧಾನವನ್ನು ಒಪ್ಪಲ್ಲ. ಇವರು ನೋಂದಾವಣೆ ಮಾಡ್ಕೊಳ್ಳೋಕ್ಕೇನು ತೊಂದರೆ? ನೋಂದಾವಣೆ ಮಾಡಬೇಕು ಅಂದಾಗ ಸಂವಿಧಾನದ ಒಳಗಡೆ ಇದಿಟ್ಕೊಂಡಾಗ ಮಾತ್ರ, ಸಂವಿಧಾನದಲ್ಲಿ ಒಳಗಡೆ ಬಂದಾಗ ಮಾತ್ರ ನೋಂದಾವಣೆ ಆಗೋದು. ಇವರು ಸಂವಿಧಾನವನ್ನು ಒಪ್ಪದಲ್ಲೇ ಇರೋದ್ರಿಂದನೇ ಇವತ್ತು ಇವರು ನೋಂದಾವಣೆ ಮಾಡ್ಕೊತಾ ಇಲ್ಲ, ಅದನ್ನು ರಿಜಿಸ್ಟ್ರ್ ಮಾಡ್ತಾನೇ ಇಲ್ಲ. RSSನ ರಿಜಿಸ್ಟ್ರ್ ಮಾಡ್ತಾನೇ ಇಲ್ಲ. ಬಸವಣ್ಣ ತತ್ವವನ್ನು ಇವರು ಒಪ್ಪಲ್ಲ, RSS ಅವರು. ಗಾಂಧಿ ತತ್ವವನ್ನು ಒಪ್ಪಲ್ಲ. ಒಂದು ಗಾಂಧೀಜಿನ ಹೋಗಿ ಈ ಕೊಲೆ ಮಾಡ್ತಾರೆ ಅಂತಂದರೆ, ಈ ದೇಶದ ಮಹಾತ್ಮ ಗಾಂಧೀಜಿನ ಕೊಲೆ ಮಾಡ್ತಾರೆ, ಅದನ್ನು ಇವರು ಸಂಭ್ರಮಿಸ್ತಾರೆ. ಈಗೂ ಕೂಡ ನಾನು ಈಗ ಯಾವುದೋ ಒಂದು ವಿಡಿಯೋ ನೋಡ್ಕೊಂಬತ್ತಿದ್ದೆ, ಯಾವುದೋ ಉತ್ತರ ಪ್ರದೇಶಲ್ಲೋ ಯಾವುದೋ ಒಂದು ಗಾಂಧಿ ಸ್ಟ್ಯಾಚ್ಯೂಗೆ ಅದಕ್ಕೆ ಒಳಗಡೆ ಆ ರಕ್ತ ಥರ ತುಂಬಿ ಅದಕ್ಕೆ ಒಂದು ಗನ್ನಿಟ್ಟು ಶೂಟ್ ಮಾಡಿ ಆ RSS ಆ ಬಟ್ಟೆ, ಏನು ಕೇಸರಿ ಬಟ್ಟೆನೆಲ್ಲ ಹಾಕ್ಕೊಂಡು ಸಂಭ್ರಮಿಸೋದು, ಇದೆಲ್ಲವೂ ಕೂಡ ಅವ್ರಿಗೆ ಮನಸ್ಥಿತಿ ಏನಾಗುತ್ತೆ. ಇವತ್ತಾಯಿತು, ಇವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇವತ್ತು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಮುಂದೆ ಒಂದು ಚಪ್ಪಲಿಯನ್ನು ಎಸೆದ್ರು. ಯಾರು BJPಯವರಾಗಲಿ RSS ಆಗಲಿ ಇದು ಖಂಡನೆ, ಇದು ತಪ್ಪು ಅಂತ ಯಾರು ಒಬ್ಬರು ಮಾತಾಡಿದರೆ ಇವತ್ತು ಮಾತಾಡಲಿ ಅವ್ರು ಹೇಳ್ತೀನಿ. ಇವತ್ತು ಯಾವ ಸಂವಿಧಾನ ಪರವಾಗಿದ್ದಂಥ ಜಡ್ಜ್ಗೆ ತೊಗೊಂಡೋಗಿ ಇವರು ಚಪ್ಪಲಿ ಎಸೋದನ್ನು ಒಬ್ಬರು ಖಂಡನೆ ಮಾಡಿದರೆ, ಯಾವ್ದಾದ್ರು ಒಬ್ಬರು ಖಂಡನೆ, BJPಯ MP ಆಗಿರ್ಬೋದು, BJP MLA ಆಗಿರ್ಬೋದು, RSS ಅವರಾಗಿರೋ ಯಾರು ಖಂಡನೆ ಮಾಡಿದ್ದಾರೆ ಇವತ್ತವರೆಗೂ? ಯಾರೂ ಮಾಡಿಲ್ಲ. ಇವ್ರ ಮನಸ್ಥಿತಿ ಯಾವ ಥರ ಇದೆ ಅಂತಂದರೆ, ನಾವೇನು ಮಾಡಿದ್ರು ಸರಿ, ಅದು ಸರಿ ನಾವು ಹೇಳೋದು. ಇವರೆಲ್ಲ ಯಾವ ರೀತಿ ಹೊರಟಿದ್ದಾರೆ ಅಂದರೆ, ಇವತ್ತಿನ ದಿವಸ ಇವ್ರ ಮಕ್ಕಳು ಫಾರಿನಲ್ಲಿ ಓದಬೇಕು. ನಾನು ಯಾವುದೋ ಒಂದು ವಿಡಿಯೋ ನೋಡ್ಕೊಂಬರ್ತಾ ಇದ್ದೆ, ಫೋನ್ ಮಾಡ್ತಾರೆ, ಫೋನ್ ಮಾಡಿದ್ದಾರೆ ಅಣ್ಣ ಅಂತೇಳಿ, ಅವರು ಯಾರೋ ಒಬ್ಬ ಲೀಡ್ರಿಗೆ ಫೋನ್ ಕೊಡ್ತಾನೆ. ಫೋನ್ ಕೊಟ್ಟಾಗ ಏನಮ್ಮ ಚೆನ್ನಾಗಿದೆಯಾ, ಓದ್ಬೇಕು ನೀನು, ಚೆನ್ನಾಗಿ ಓದ್ಕೊಂಡು ಬರ್ಬೇಕು ಇಲ್ಲಿ ಅಂತಾನೆ. ನಿನ್ನ ಮಗ ಏನು ಮಾಡ್ತಾವನೋ ಅಂತ ಅಂದರೆ, ನಿಮ್ಮದು ಬ್ಯಾನರ್ ಅಂಟಿಸ್ತಾ ಇದ್ದಾನೆ ಅಂತ ಅವ್ರ ಮಗ. ಇವತ್ತಿನ ಮಟ್ಟಕ್ಕೆ ನಿಮ್ಮ ಮಕ್ಕಳನ್ನೆಲ್ಲ ಎಲ್ಲಿ MLA MP ಮಕ್ಕಳೆಲ್ಲ ಫಾರಿನಲ್ಲಿ ಓದ್ಲಿ, ಇಲ್ಲಿ ಅಂತ ಇರೋಂಥವ್ರು ಶೂದ್ರು ಇವರೆಲ್ಲರೂ ಕೂಡ ಇವ್ರಿಗೆ ಕತ್ತಿ ಕೊಟ್ಟು, ಏನು ತ್ರಿಶೂಲ ಕೊಟ್ಟು, ಇದನ್ನೆಲ್ಲ ಕೊಟ್ಟು ಯುದ್ಧ ಮಾಡಕ್ಕೆ ಹೊರಡಬೇಕು, ದೇಶ ಪ್ರೇಮ ನಮ್ಮದು ಧರ್ಮ, ಈ ಥರದಲ್ಲಿ ಇವ್ರುಗಳು ಮಾಡೋದ್ರಿಂದನೇ ಇವತ್ತಿನ ಇವರು ಪ್ರಿಯಾಂಕಾ ಖರ್ಗೆ ಅವರು ಈ ಥರ ನಿರ್ಧಾರ ತಗೊಂಡಿರೋದು. ಯಾವುದೇ ಕೂಡ ಇವ್ರು ರಾಷ್ಟ್ರಧ್ವಜ ಆರಿಸ್ಲಿ, ಇವತ್ತು 52 ವರ್ಷ ರಾಷ್ಟ್ರಧ್ವಜ ಆರಿಸಿರ್ಲಿಲ್ಲ ಇವ್ರು ಯಾವ ದೇಶ ಪ್ರೇಮ ಅಂತ ಹೇಳ್ತಾರೆ? ಸಂವಿಧಾನವನ್ನು ಒಪ್ಪದೇ ಇರೋರು ಯಾವ ದೇಶ ಪ್ರೇಮ ಅಂತ ಹೇಳ್ತಾರೆ? ಇವ್ರ ಹತ್ರ ಕಾಂಗ್ರೆಸ್ ಯಾವತ್ತೂ ಕೂಡ ಪಾಠ ಕಲಿಯೋಂಥದ್ದು ಏನೂ ಇಲ್ಲ. ಓಕೆ, ಆಯ್ತು.